ಗಾಯ್ಸ್, ಇದು ಪನ್ನೀರ್ ಮಂಚೂರಿ ಅನ್ಕೊಂಡ್ರ? ಅಲ್ಲ, ಇದು ನಮ್ಮನೆ ಮೊಟ್ಟೆ. ಹೆಂಗಿದೆ ನೋಡಿ. ಯಾರಾದ್ರೂ ಇದನ್ನ ಮೊಟ್ಟೆ ಅದ ನಮ್ಮ ತರ ನಾನು ಮಾಡಿದೀನಿ. ಅದನ್ನ ಸಾಸ್ ಹಂಚ್ಕೊಂಡೆ ಮೊಟ್ಟೆ ಮಂಚೂರಿಯನ್. ಏನೇನು ಐಟಮ್ ಬೇಕು ಗೊತ್ತಾ? ಫಸ್ಟು ಮೊಟ್ಟೆ ಬೇಕು. ಮೊಟ್ಟೆನ ಹೊಡೆದು ಅದರೊಳಗಡೆ ಹಾಕಬೇಕು. ಟಕ್ ಟಕ್. ನಾಲ್ಕು ಮೊಟ್ಟೆ ತಗೋತದೆ ನಮ್ಮಿಬ್ಬರಿಗೆ ಸಾಕು ಅಂತ. ನೀವು ಎಷ್ಟಾದ್ರೂ ತಗೊಳ್ಳಿ, ನಿಮ್ಮ ಇಷ್ಟ. ನೆಕ್ಸ್ಟ್ ರುಚಿಗೆ ತಕ್ಕಂತೆ ಉಪ್ಪು ಸ್ವಲ್ಪ ತಗೊಂಡಿದ್ದೀನಿ, 4 ಮೊಟ್ಟೆಗೆ ಎಷ್ಟು ಬೇಕು ಅಂತ. ನೆಕ್ಸ್ಟ್ ಸ್ಪೂನು ಇಲ್ಲಾಂದ್ರೆ ಈ ಥರದ್ದು ಏನಾದ್ರು ಇದ್ರೆ ತಗೊಳ್ಳಿ, ಚೆನ್ನಾಗಿ ಕಲ್ಸ್ಕೊಳ್ಳಿ. ಬಿಸ್ಕಿಟ್ ಪ್ಯಾನ್ ಎತ್ಕೊ, ಆಮ್ಲೆಟ್ ಹಾಕಕ್ಕೆ ಸ್ಟವ್ ಆನ್ ಮಾಡ್ಕೊ, ಒಂದು ಚೂರು ತುಪ್ಪ ಹಾಕೋ. ನಾನು ತುಪ್ಪ ಹಾಕೋತಾ ಇದ್ದೀನಿ, ತುಪ್ಪ ಕರಗಲಿ. ಬ್ರಷ್ ಇದ್ರೆ ತಗೊಳ್ಳಿ, ಇಲ್ಲ ಸ್ಪೂನಲ್ಲಿ ತಗೊಳ್ಳಿ. ಸುಮ್ಮನೆ ಹಿಂಗೆಲ್ಲ ಮೇಲೆ ಹಿಂಗೆ ಮಾಡಿ, ಎಲ್ಲೂ ಅಂಟ್ಕೋಬಾರ್ದು, ಸ್ಟಿಕ್ಕಿ ಆಗಬಾರ್ದು. ಸೊ ಅದಕ್ಕೆ ನಾನ್ ಸ್ಟಿಕ್ ತೊಗೊಂಡಿದ್ದೀನಿ, ಜೊತೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಕಾದಿದೆ, ಮೊಟ್ಟೆನ ಉಯ್ಕೊಳ್ಳೋಣ ಆಮ್ಲೆಟ್ ಥರ ಸ್ವಿಂಗ್ ಅಂತ. ನಿಮ್ಮಿಷ್ಟ, ನೀವು ಹಿಂಗೆ ಬೇಕಾದ್ರೆ ಕಳ್ಸ್ಕೊಬೋದು. ನಾನು ಇದರಲ್ಲೇ ಕಳ್ಸ್ಕೊಳ್ತೀನಿ. ಅದು ಸ್ವಲ್ಪ ದಪ್ಪ ಬರಲಿ ಅಂತ ಅಷ್ಟೇ ಆಮ್ಲೆಟ್. ಈ ಥರನೇ ಇದು ಪ್ಯಾನಲ್ಲಿ ಹಾಕ್ಕೊಳ್ಳಿ. ಅಂದರೆ ಪ್ಯಾನ್ ಅಲ್ಲ, ಏನಂತಾರೆ ಇದಕ್ಕೆ, ಕಡಾಯಿ ಥರ, ಬಾಣಲೆ ಥರ ಚಿಕ್ಕದಾಗಿರ್ತದಲ್ಲ, ಅಂಥದ್ರಲ್ಲಿ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಹೆಂಗೆ ಬಂದಿದೆ. ನಾರ್ಮಲ್ ನಾವು ಆಮ್ಲೆಟ್ ಮಾಡೋದಾಗಿ ಈ ಥರ ಎಲ್ಲ ಮಾಡಲ್ಲ. ಮತ್ತು ಸ್ಲೋ ಆಗಿ ಇಟ್ಕೊಬಿಡಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಾಟಲ್ಲಿ ಇಟ್ಕೊಂಡು ಆಮೇಲೆ ಸ್ಲೋ ಆಗಿ ಇಟ್ಕೊಬಿಡಿ. ಅಂದರೆ ಜೋರಾಗಿ. ಹಾಂ, ಆಮೇಲೆ ಅದನ್ನು ಹಿಂಗೆ ಬಿಟ್ಬಿಡಿ. ನೋಡಿ, ಒಂದು ಸ್ವಲ್ಪ ಬೆಂದ ಮೇಲೆ ಅದನ್ನ ಹಿಂದ್ಗಡೆ ತಿರ್ಸ್ಕೋಬೇಕಾಗತ್ತೆ. ಜಾಸ್ತಿ ರೋಸ್ಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದು ರೋಸ್ಟ್ ಮಾಡಿದ್ರೆ ಅಷ್ಟು ಲುಕ್ ಆಗಿರಲ್ಲ, ಅದಕ್ಕೋಸ್ಕರ ಬೇಗನೆ ತಿರ್ಗಿಸ್ಕೋಬೇಕು. ಸೊ ನಾನು ಆ ಸ್ಪೂನ್ ಮುಗ್ದಾದ್ಮೇಲೆ ಈ ಸ್ಪೂನ್ ಇಟ್ಕೊಂಡಿದ್ದೀನಿ ತಿರ್ಸ್ಕೊಳಕ್ಕೆ. ಫ್ಲೇಮು ಅಷ್ಟೇ ಜೋರಾಗಿ ಇಟ್ಕೊಬೇಡಿ, ಸೀದೋಗುತ್ತೆ. ಆಮ್ಲೆಟ್ಗಳು ಗೊತ್ತಲ್ಲ ಹಿಂಗೆ ಸೀದೋಗುತ್ತೆ ಅಂತ. ಇವಾಗ ಇದು ಹಿಂಗೆ ಎತ್ಕೊಂಡು ಹಿಂಗೆ ತಿರ್ಸ್ಕೊಬಿಡ್ತೀನಿ. ಅಲ್ಲೆಲ್ಲದು ಸ್ವಲ್ಪ ಬೇಕಾಗಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಬಿಡಿ. ಕಲರ್ ಇಷ್ಟೇ ಇರಲಿ, ಜಾಸ್ತಿ ಸೀದಿರೋ ಕಲರ್ಸ್ ಎಲ್ಲ ಇಟ್ಕೊಬೇಡಿ, ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ. ಯಾರಿಗಾರು ಮಾಡಿಕೊಡ್ತಿದ್ದೀರಾ ಇದು ಅಂತ ಹೇಳಿದಾಗ ಸೀದೋಗಿರೋ ಥರ ಇದ್ದರೆ, ಕರ್ರಗಿದ್ರೆ ನೋಡೋಕೆ ಚೆನ್ನಾಗಿರಲ್ಲ. ಇವಾಗ ಪ್ಯಾನ್ ಆಫ್ ಮಾಡ್ಕೊತೀನಿ. ಇದು ಬೆಂದಿರುತ್ತೆ, ಆಮ್ಲೆಟ್ ತುಂಬ ತಿನ್ನಬೇಕಾಗಿಲ್ಲ. ಇದನ್ನ ಎತ್ತಿ ನಾನು ಒಂದು ತಟ್ಟೆಗೆ ಹಾಕ್ಕೊತೀನಿ. ಹಂಗೆ ರೌಂಡ್ ಶೇಪ್ಗೆ ಹಾಕೋತೀನಿ ನಾನು, ಯಾಕಂದರೆ ಇದು ಕಟ್ ಮಾಡಬೇಕು. ಈರುಳ್ಳಿನ ನಾನು ಈ ಹೋಟೆಲೆಲ್ಲ ಕೊಡ್ತಾರಲ್ಲ ಸ್ವಲ್ಪ ದಪ್ಪಕ್ಕೆ, ಸೊ ಆ ಥರ ಕಟ್ ಮಾಡ್ಕೊಳೋಣ ಅಂತ. ಸೊ ಹಿಂಗೆ ಮಾಡ್ಕೋತೀನಿ ಅಷ್ಟೇ ಇದನ್ನು. ಇದೇನು ಮಾಡ್ಬೇಕಂದ್ರೆ ಹಿಂಗೆ ಬಿಡಿಸ್ಕೊಂಡ್ಬಿಡ್ಬೇಕು. ಆಮ್ಲೆಟ್ ಮಾಡೋ ಥರನೇ ಮಾಡ್ಕೊಳ್ಳಿ. ಈ ಕಡೆ ಮೊಟ್ಟೆ ಸಪ್ರೇಟು, ಈ ಕಡೆ ಈರುಳ್ಳಿ ಸಪ್ರೇಟು, ಇದೆರಡು ಮಿಕ್ಸ್ ಮಾಡಿ
ಈಗ ಎಗ್ ಬುರ್ಜಿ ಹೆಂಗ್ ಮಾಡ್ಕೋತಾರ ಹಂಗೆ, ಆದ್ರೆ ಬೇರೆ ತರ ಸ್ಟೈಲ್ ಅಷ್ಟೇ. ಇವಾಗ ನೋಡಿ ಇದು ದಪ್ಪ ಇರುತ್ತೆ, ಸೊ ಅದಕ್ಕೆ ನಾನು ಆತರ ಬಾಂಡ್ಲಿ ತರ ಅದ್ರಲ್ಲಿ ಮಾಡ್ಕೊಂಡ್ರೆ, ಅದೇ ಪ್ಯಾನ್ ಅಲ್ಲಿ ಮಾಡಿದ್ರೆ ತೆಳ್ಳಗಾಗ್ಬಿಡೋದು. ಇದನ್ನ ನಾನು ಕ್ಲೀನಾಗಿ ಈ ತರ ಹಿಂಗ್ ಶೇಪ್ ಮಾಡ್ಕೋತೀನಿ, ಬಾಕ್ಸ್ ಶೇಪ್ ತರ, ಇಲ್ಲ ಬೇರೆ ಯಾವ್ದಾದ್ರು ಶೇಪ್, ಚಿಕ್ಕ ಚಿಕ್ಕದ ಪೀಸ್ ತರ ಸಿಗ್ಲಿ ಅಂತ. ಹಂಗೆ తీసుకొని ಹೆಂಗಿರುತ್ತೆ ಅಂದ್ರೆ ಇದು ನೋಡಿ, ಒಂದ್ ಪೀಸ್ ತೋರಿಸ್ತೀನಿ. ಹಿಂಗಿರುತ್ತೆ ನೋಡಿ, ಪನ್ನೀರ್ ತರ ಎಲ್ಲ, ಪನ್ನೀರು ಚಿಕನ್ ಆ ಥರ ಇರುತ್ತೆ. ಸೊ ಪೀಸು ಅಷ್ಟೇ, ನಿಮ್ಗೆ ಯಾವ ಥರ ಬೇಕೋ ಸೈಜಲ್ಲಿ ಆ ಥರ ಕಟ್ ಮಾಡ್ಕೊಳ್ಳಿ. ದಪ್ಪ ಬೇಕು, ಉದ್ದ ಬೇಕು ಅಂದ್ರೂ ಮಾಡ್ಕೊಳ್ಳಿ. ನನಗೆ ಸ್ಕ್ವೇರ್ ಶೇಪಲ್ಲಿ ಬೇಕು, ಸ್ವಲ್ಪ ಚಿಕ್ಕದು ಬೇಕು ಅಂತ ನಾನು ಏನು ಮಾಡ್ಕೋತಾ ಇದ್ದೀನಿ. ಇಲ್ಲೊಂದು ಪೀಸ್ ಮಿಸ್ಸಿಂಗ್ ಆಗೈತೆ, ಯಾರ ತಿಂದ್ಬಿಟ್ಟವ್ರಿದ್ದ. ಇದನ್ನ ಹಿಂಗೆ ಇಟ್ಕೊಳ್ಳೋಣ. ಇವಾಗ ಈರುಳ್ಳಿ ಕಟ್ ಮಾಡಿದ್ರಲ್ಲ ಅದನ್ನ ಬಾಣಲೆಗೆ ಹಾಕೋಣ. ಒಂದು ಬಟರ್ ಪೀಸ್ ಹಾಕೋತಾ ಇದ್ದೀನಿ. ಇದಕ್ಕೆ ಆನಿಯನ್ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೋಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡ್ ಮನೇಲಿ ಮಾಡಿರೋದಾದ್ರೆ ಹಾಕೋರಿ, ಅಂಗಡಿಯಿಂದ ತೊಗೊಂಡಿರೋದಾದ್ರೆ ಅದ್ರಲ್ಲಿ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಚೂರು ಚಿಲ್ಲಿ ಸಾಸ್ ಹಾಕೊಳ್ಳಿ. ನಾನು ಸ್ವಲ್ಪ ಹಾಕೊಂಡ್ಬೋದು, ಯಾಕಂದರೆ ನನ್ನ ಹತ್ರ ಇರೋದು 4 ಮುಟ್ಟೆ ಮಾಡಿದ್ದಾರೆ ಅಷ್ಟೇ. ಜಾಸ್ತಿ ಹಾಕಿದ್ರೆ ಹುಳಿ ಥರ ಆಗೋಗುತ್ತೆ. ಮತ್ತು ಸೋಯಾ ಸಾಸ್ ಒಂಚೂರು ಹಾಕೊಳ್ಳಿ. ಮತ್ತು ನಿಮ್ಮ ಹತ್ರ ಆರ್ಗೋನ ಇದ್ದರೆ ಅವ್ರಾಗೇನೋ ಪೀಝಾಗ ಹಾಕ್ತಾರಲ್ಲ ಅದು, ಇದು ಚೆನ್ನಾಗಿರುತ್ತೆ. ಈ ಪಿಜ್ಜಾ ಅಂಗಡಿಯಲ್ಲಿ ಪಿಜ್ಜಾ ಮೇಲೆ ಮಕ್ರಿ ಹಾಕೊಡ್ತಾರೆ ಆ ಥರ. ಮತ್ತು ಇದಕ್ಕೆ ನಾವೆಲ್ಲೂ ಖಾರ ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಖಾರ ಏನು ಯೂಸ್ ಮಾಡಲ್ಲ. ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ಕೊತೀವಿ, ಸ್ವಲ್ಪ ಖಾರ ಬರಲಿ ಅಂತ. ಈಗ ಇದಿಷ್ಟು ರೆಡಿ ಆದಮೇಲೆ ನಮ್ಮ ಆಮ್ಲೆಟ್ ಸ್ಲೈಸ್ ಮಾಡಿಟ್ಟಿದ್ರಲ್ಲ ಅದನ್ನೆಲ್ಲ ಇದರೊಳಗಡೆ ಹಾಕೊಂಡ್ಬಿಡೋದು. ಹಂಗೆ ಎಲ್ಲ ಉದ್ದ ತಿಂದು ಹಾಕೊಂಡಾಗ ಇದರಲ್ಲಿ ಒಂದು ರೌಂಡ್ ಹಂಗೆ ಮಾಡ್ತೀನಿ. ಅಂದರೆ ನೀವು ಮನೇಲಿ ನಾರ್ಮಲ್ ಆಗಿ ಆಮ್ಲೆಟ್ ಮಾಡಿಕೊಂಡು ಇಲ್ಲ ಈರುಳ್ಳಿ ಹಾಕೊಂಡು ಎಗ್ ಬುರ್ಜಿ ಥರ ಮಾಡ್ಕೊಂಡು ತಿನ್ನೋದು, ಈ ಥರ ಒಂಥರ ಸ್ಟೈಲಾಗಿ ಫಾಸ್ಟಾಗಿ ಏನೋ 5 ಸ್ಟಾರ್ ಹೋಟ್ಲಲ್ಲಿ ಕೊಟ್ಟಿರ್ತಾರೆ ತಿನ್ಬೋದು. ಇದಕ್ಕೆಲ್ಲ ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗಿ ತಿನ್ಬೋದು ಅಂತಿರಲಿಲ್ಲ, ಹಿಂಗೂ ಮನೇಲಿ ಮಾಡ್ಕೊಂಡು ತಿನ್ಬೋದು. ಗೈಸ್ ನೋಡಿ, ನಾನು ತಟ್ಟೆಗೆ ಹಾಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೆಸ್ಟೋರೆಂಟ್ ಸ್ಟೈಲಲ್ಲಿ. ಇದನ್ನ ಯಾರಾவது ಆಮ್ಲೆಟ್ ಅಂತಾರ? ಆಮ್ಲೆಟ್ ಥರನೇ ಇಲ್ಲ, ಯಾವುದೋ ಒಳ್ಳೆ ನಾನ್ ವೆಜ್ಜು ಸೈಡ್ಸ್ ಇದ್ದಂಗಿದೆ. ಇದು ನೋಡಿ ಪನ್ನೀರ್ ಥರ ಇದೆ. ನಾನು ಇದಕ್ಕೆ ಸಾಸ್ ಹಾಕೊಂಡಿದ್ದೀನಿ, ಸ್ವಲ್ಪ ಸಾಸು ಮೈನಸ್ ಏನೆಲ್ಲಾದರೂ ಹಾಕೊಂಡು ತಿನ್ಬೋದು.